ಬಟ್ ಶನಿ ಉಚ್ಚ ಸ್ಥಾನದಲ್ಲಿದ್ದು ಏನು ನಮ್ಮ ಕುಂಡಲಿಯಲ್ಲಿ ಶನಿ ಸಾಡೆ ಸಾತಿ ಬಂತು ಅಂತ ಹೇಳಿದ್ರೆ ಅದು ದಿ ಬೆಸ್ಟ್ ಸಮಯ ಅಂತಾರಲ್ಲ. ಅಂದರೆ ಆ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಒಳ್ಳೇದಾಗತ್ತೆ ಅಂತಾರೆ. ಹೌದಾ? ಖಂಡಿತ ಆಗತ್ತೆ. ಐ ಆಮ್ ಹಿಯರ್. ನನ್ನ ಜಾತಕದಲ್ಲಿ ಶನಿ ಇಸ್ ಎಕ್ಸಾಲ್ಟೆಡ್ ಆ್ಯಂಡ್ ನನಗೆ ಸಾಡೆ ಸಾತಿ ನಡೀತಾ ಇದೆ ಇವಾಗ. ಓಕೆ, ಜಸ್ಟ್ ಸ್ಟಾರ್ಟೆಡ್. ಓಕೆ, ಸೊ ಇಫ್ ಐ ಸೇ ಇಸ್ ದಿಸ್ ಮೈ ದಿ ಬೆಸ್ಟ್ ಟೈಮ್, ಐ ಡೋಂಟ್ ನೋ. ಐ ಹ್ಯಾವ್ ಹ್ಯಾಡ್ ಬೆಟರ್ ಟೈಮ್ಸ್ ಬಿಫೋರ್. ಓಕೆ ಓಕೆ, ಇವಾಗಿರೋದಕ್ಕಿಂತ. ಬಟ್ ಮುಂದೆ ಇನ್ನೂ 7.5 ವರ್ಷ ಇದೆ, ಬರಬಹುದು. ಓಕೆ, ಬಟ್ ಅಗೇನ್ ಶನಿ ನನ್ನ ಜಾತಕದಲ್ಲಿ ಯಾವ ಕಂಡೀಷನಲ್ಲಿ ಇದೆ. ಆ್ಯಕ್ಚುಲಿ ಇಫ್ ಐ ಹ್ಯಾವ್ ಟು ಸಿ, ದೇರ್ ಇಸ್ ಅ ಉಚ್ಚಭಂಗ ಅಂತ ಹೇಳ್ತಾರೆ. ನೀಚಭಂಗ ಅಂತ ಹೇಳ್ತಾರಲ್ಲ, ಅದೇ ಥರ ಉಚ್ಚಭಂಗನೂ ಆಗುತ್ತೆ. ಯಾಕೆಂದರೆ ವೆರಿ ಬ್ಯಾಡ್ಲಿ ಆಸ್ಪೆಕ್ಟೆಡ್ ಬೈ ಮಾರ್ಸ್ ಆ್ಯಂಡ್ ಆಸ್ಪೆಕ್ಟೆಡ್ ಬೈ ರಾಹು. ಸೊ ಉಚ್ಚಭಂಗ ಅಂತಲೂ ಹೇಳ್ಬೋದು. ಸೊ ಅದು ಹೇಳೋಕ್ಕಾಗಲ್ಲ. ಓಕೆ, ಸೊ ಆ ಎಲ್ಲ ಈ ಒಂದು ಪ್ಲಾನೆಟ್ ಇಟ್ಕೊಂಡು ಇದರಿಂದ ಹಿಂಗೆ ಆಗ್ಬಿಡತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರಾಬಬ್ಲಿ ಇದು ನರೇಂದ್ರ ಮೋದಿ ಅವ್ರ ಜಾತಕದಲ್ಲಿ ನೋಡಿ ತುಂಬ ಜನ ಹೇಳ್ತಾರೆ ಸಾಡೆ ಸಾತಿನಲ್ಲಿ ಅವರು PM ಆದರು, ಎಷ್ಟು ಸತಿ ಆದರೂ, ಸೊ ಎವ್ರಿಥಿಂಗ್ ವರ್ಕ್ಸ್ ಅಂತ ಹೇಳಿ. ಬಟ್ ಅಗೇನ್ ಇಟ್ ಡಿಪೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ಏನು ಹೇಳ್ತಾರೆ, ಸಿಂಹ ಲಗ್ನದವರಾದರೆ ಅವ್ರಿಗೆ ಶನಿ ಅಷ್ಟು ಒಳ್ಳೆ ಪ್ಲಾನೆಟ್ ಅಲ್ಲ. ಓಕೆ, 6-7ನೇ ಮನೆ ಅಧಿಪತಿ ಆಗುತ್ತೆ. ಬಟ್ ಅಗೇನ್ ಉಚ್ಚ ಸ್ಥಾನಕ್ಕೆ ಬಂತು ಸಿಂಹಲಗ್ನಕ್ಕೆ ಅಂತಂದರೆ 3ನೇ ಮನೆ ಶನಿ ಖಂಡಿತ ಇಟ್ಸ್ ನಾಟ್ ಅಟ್ ಆಲ್ ಗ್ರೇಟ್ ಪೊಸಿಷನ್. ಓಕೆ, ಸೊ ಅಂಥವ್ರಿಗೆ ಇವಾಗ ನೀವೇನು ಹೇಳ್ತೀರಾ? ಅವ್ರಿಗೆ ಸಾಡೆ ಸಾತಿ ಶುರು ಆಯಿತು ಅಂತ ಹೇಳಿದ್ರೆ, ನಿಮ್ಮದು ಶನಿ ಎಕ್ಸಾಲ್ಟೆಡ್ ಆ್ಯಂಡ್ ಏನು ಸಾಡೆ ಸಾತಿ ಶುರು ಆಯಿತು ಬೆಸ್ಟ್ ಟೈಮ್ ಅಂತ ಹೇಳೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಶನಿ ಇಸ್ ಪ್ರಾಬಬ್ಲಿ ಅ ಟ್ರಬಲ್ ಮೇಕರ್. ಓಕೆ,